ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮಸ್ಕಾರ. ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ರಿಜಿಸ್ಟರ್ ಶ್ರೀ ಸತ್ಯನಾರಾಯಣ ಮಂದಿರ ಗಾಂಧಿನಗರ ಉಳ್ಳಾಲ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುತ್ತೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸುವರ್ಣ ಸಂಭ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸುರೇಶ್ ಪಟ್ನಕರ್ ಅವರಿದ್ದಾರೆ. ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ಅರ್ಚಕರು ಆದಂತಹ ಸನ್ಮಾನ್ಯ ಹರಿಶ್ಚಂದ್ರ ಉಳ್ಳಾಲ್ ರವರಿದ್ದಾರೆ. ಅದೇ ರೀತಿ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮಾನ್ ಜಗದೀಶ್ ಸಾಲೆನ್ ರವರಿದ್ದಾರೆ. ಅದೇ ರೀತಿ ನಮ್ಮ ಗೌರವ ಸಲಹೆಗಾರರಾದಂತಹ ಎಸ್ ಉಳ್ಳಾಲ್ ರವರು ಇದ್ದಾರೆ. ನಾನು ರೋಹಿತ್ ಉಳ್ಳಾಲ್, ಗೌರವ ಸಲಹೆಗಾರ. ಬಂಧುಗಳೇ, ತಮಗೆಲ್ಲರೂ ಕೂಡ ತಿಳಿದಿದ್ದಂತೆ ಈಶ್ವರಾನಂದ ಭಜನಾ ಮಂಡಳಿಯು ಸರಿಸುಮಾರು 50 ವರ್ಷಗಳ ಹಿಂದೆ ಈ ದೇಶವೇ ಕಂಡಂತಹ ಮಹಾತ್ಮ ಗಾಂಧೀಜಿ ಅವರಿಂದಲೇ ಹೊಗಳಲ್ಪಟ್ಟಂತಹ ಪೂಜ್ಯನೀಯ ಕುತ್ಮುಲ್ ರಂಗರಾಯರ ತತ್ವ ಆದರ್ಶದಡಿಯಲ್ಲಿ ಸ್ಥಾಪಿತವಾದ ಈ ಒಂದು ಭಜನಾ ಮಂದಿರವಾಗಿದೆ. ಸರಿಸುಮಾರು 50 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಭಜನಾ ಸಂಕೀರ್ತನದ ಒಂದಿಗೆ ಈ ಭಜನಾ ಮಂಡಳಿಯು ಸ್ಥಾಪಿತವಾಗಿ ಪೂಜನೀಯ ಕುತ್ಮುಲ್ ರಂಗರಾಯರ ಈ ಒಂದು ಪ್ರೇರಣೆಯಿಂದ ಎಲ್ಲ ಸತ್ಕಾರ್ಯಗಳು ನಡೆಯುತ್ತಾ ಬಂದಿದೆ. ಇದೀಗ 50ರ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ವಿಶಿಷ್ಟವಾಗಿ ಒಂದು ಸಡಗರದಿಂದ ಆಚರಿಸಬೇಕು ಅನ್ನುವ ಒಂದು ತಮ್ಮೆಲ್ಲರ ಕೂಡ ಆಶಯದಂತೆ ಒಟ್ಟು 8 ದಿನಗಳ ಕಾಲ ಈ ಒಂದು 50ರ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಮೊದಲಿಗೆ ಆದಿತ್ಯವಾರ 15 ತಾರೀಕು ಆದಿತ್ಯವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಈಶ್ವರಾನಂದದ ಭಜನಾ ಮಂಡಳಿಯ 50ರ ಸಂಭ್ರಮದ ಕಾರ್ಯಕ್ರಮಕ್ಕೆ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರವು ಶ್ರೀ ಪಪ್ಪುಸ್ವಾಮಿ ದೇವಸ್ಥಾನ ಗಾಂಧಿನಗರ ಉಳ್ಳಾಲ ಇದರ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಇಂಡಿಯಾನಾ ಆರ್ಟ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರವು ಇವು ಚಾಲನೆ ಸಿಕ್ಕಿದೆ. ಈ ಚಾಲನೆಯನ್ನ ಈ ಸನ್ಮಾನ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಸನ್ಮಾನ್ಯ ಮುಲ್ಲೈ ಮುಹಿಲನ್ ರವರು ವಹಿಸಲಿಕ್ಕಿದ್ದು, ಅದೇ ರೀತಿ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ರವರು ಚೇರ್ಮನ್ ಕರ್ನಾಟಕ ಹೆಲ್ತ್ ಅಲೈಡ್ ಸೈನ್ಸ್ ಕರ್ನಾಟಕ ಸರ್ಕಾರ ಇವರು ವಹಿಸಲಿಕ್ಕಿದ್ದಾರೆ. ಆನಂತರ ಸೋಮವಾರದಂದು 16 ತಾರೀಕಿನಿಂದ 18 ತಾರೀಕಿನ ತನಕ ಭಜನಾ ಮಂಡಳಿಯ ವತಿಯಿಂದ ಮೊದಲಿಗೆ ಈ ಒಂದು ಸುವರ್ಣ ಸಂಧ್ಯಾ ಜ್ಯೋತಿಯ ಪ್ರಜ್ವಲನೆಯ ಮೂಲಕ ಈ ಒಂದು ಸುವರ್ಣ ಸಂಧ್ಯಾ ಕೀರ್ತನೆಯು 3 ದಿನಗಳ ಕಾಲ ನಡೆಯಲಿಕ್ಕಿದೆ. ಈ ಒಂದು 3 ದಿನಗಳ ಕಾಲ ಮೊದಲನೇ ದಿನ ಶ್ರೀಮತಿ ಜಾನಕಿ ಪ್ರಕಾಶ್ ಸಾಲೆನ್ ರವರು ಈ ಒಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಮಹಾಗಣಪತಿ ಭಜನಾ ಮಂಡಳಿಯ ಅಭ್ಯುದಯ ದೇವಿಪುರ ಕುತ್ತಾರು ಈ ಒಂದು ಭಜನಾ ಸಂಕೀರ್ತನೆ ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ 17ನೇ ತಾರೀಕು ಮಂಗಳವಾರ ಸುಚಿತಾ ಮತ್ತು ಜಯಪ್ರಕಾಶ್ ಅಂತ ಅವರ ಬಾಬುಗುಡ್ಡೆ ಇವರ ಈ ಒಂದು ದೀಪ ಪ್ರಜ್ವಲನೆ ಮೂಲಕ ಲೋಲಾಕ್ಷಿ ಚೇಲಾರ ಬಳಗದವರು ಈ ಒಂದು ಸಂಕೀರ್ತನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ 18ನೇ ತಾರೀಕು ಬುಧವಾರ ಶ್ರೀಮತಿ ಚಂದ್ರಪ್ರಭಾ ಮತ್ತು ಶೇಖರ್ ಬೆಂಗ್ರೆ ಮಂಗಳೂರು ಇವರು ದೀಪ ಪ್ರಜ್ವಲನೆ ಮೂಲಕ ವೈದ್ಯನಾಥ ಭಜನಾ ಮಂಡಳಿ ಚೆಂಬುಗುಡ್ಡೆ ಇವರು ಈ ಭಜನಾ ಸಂಕೀರ್ತನನ್ನು ನಡೆಸಲಿಕ್ಕಿದ್ದಾರೆ. ಪ್ರತಿದಿನ ಸಂಜೆ 6ರಿಂದ 8 ಗಂಟೆ ನಡೆಯುವಂತಹ ಈ ಕಾರ್ಯಕ್ರಮ ಮಹಾಪೂಜೆ ಆದ ನಂತರ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಅದೇ ರೀತಿ 19 ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ ಭಕ್ತಿಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆ ನಡೆಯಲಿಕ್ಕಿದೆ. ಶಾಲಾ ವಿಭಾಗ ಮತ್ತು ಸಾರ್ವಜನಿಕ ವಿಭಾಗ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕುತ್ಮುಲ್ ರಂಗರಾಯರ ಈ ಒಂದು ಪೆನ್ಸಿಲ್ ಸ್ಕೆಚ್ ಈ ಒಂದು ಚಿತ್ರದ ಮೂಲಕ ಈ ಒಂದು ಸ್ಪರ್ಧೆ ನಡೆಯಲಿಕ್ಕಿದೆ. 4:30ರಿಂದ ಸಂಜೆ 5:30ರವರೆಗೆ ಕುಣಿತ ಭಜನಾ ಸಂಭ್ರಮ ನಡೆಯಲಿಕ್ಕಿದೆ. ಈ ಒಂದು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಸಂಭ್ರಮ ಸಮಿತಿಯ ಅಧ್ಯಕ್ಷರಾದಂತಹ ಸುರೇಶ್ ಪಟ್ನಕರ್ ರವರು. ಅದೇ ರೀತಿ ನಮ್ಮ 19 ತಾರೀಕಿನ ಈ ಧರ್ಮ ಅದು 6 ಗಂಟೆಗೆ ಸರಿಯಾಗಿ ಪೂಜನೀಯ ಕುತ್ಮುಲ್ ರಂಗರಾವ್ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಊರಿನ ನಮ್ಮ ಗುರಿಕಾರರಾದಂತಹ ನಮ್ಮ ಪಪ್ಪುಸ್ವಾಮಿ ದೇವಸ್ಥಾನದ ಶ್ರೀ ರಾಜಕುಮಾರ್, ಅದೇ ರೀತಿ ಗೋರ್ಧಪ್ಪ ದೇವಸ್ಥಾನದ ಶ್ರೀಮಂತ್ ಚಂದ್ರಾಸ್ ಗುರಿಕಾರರವರು, ಅದೇ ರೀತಿ ಎಲ್ಲ ನಮ್ಮ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಅದೇ ದಿನ
ರಾತ್ರಿ 10:30ಕ್ಕೆ ಸರಿಯಾಗಿ ಲಯನ್ ಕಿಶೋರ್ ಡಿ ಶೆಟ್ಟಿ ಸಾರಥ್ಯದ ಶ್ರೀಲಲಿತೆ ಕಲಾವಿದರು ಅಭಿನಯದ ಅದ್ದೂರಿ ನಾಟಕ ಗರುಡ ಪಂಚಮಿ ನಾಟಕ ಮೂಡಿ ಬರಲಿಕ್ಕಿದೆ. 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಣಹೋಮ ಕಲಶಾಭಿಷೇಕದ ನಂತರ 10 ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಲಿಕ್ಕಿದೆ. 1 ಗಂಟೆಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡಲಿಕ್ಕಿದೆ. 4:30ರಿಂದ 5:30 ತನಕ ಕುತ್ಬುಲ್ ರಂಗರ ವೇದಿಕೆಯಲ್ಲಿ ಕುಣಿತ ಭಜನಾ ಸಂಭ್ರಮ ನಡಲಿಕ್ಕಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಣಿತ ಜ್ಯೋತಿಯನ್ನ ಪ್ರಜ್ವಲನೆ ಮಾಡಲಿಕ್ಕಿದೆ ಶ್ರೀಮತಿ ದೀಪಾ ಜಯಂತ್ ಕೊಂಡಾಣ್ರವರು. ಅದೇ ರೀತಿ ಸುವರ್ಣ ಧರ್ಮಸಭೆ ಅದು 7 ಗಂಟೆಗೆ ಸರಿಯಾಗಿ ನಡಲಿಕ್ಕಿದೆ. ವಿಶೇಷವಾಗಿ ಭಜನಾ ಮಂದಿರಕ್ಕೆ ಉಳ್ಳಾಲ ನಗರಸಭೆಯ ಅನುದಾನದಲ್ಲಿ ಸನ್ಮಾನಿತ UT ಖಾದರ್ ಅವರ ಈ ಒಂದು ಸಾರಥ್ಯದಲ್ಲಿ ಈ ಮೇಲ್ಛಾವಣಿಯ 20 ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿಯು ಈಗಾಗಲೇ ಅದನ್ನ ಅಳವಡಿಸಲಾಗಿದೆ. ಅದರ ಉದ್ಘಾಟನಾ ಸಮಾರಂಭ ನಡಲಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಪೂಜನೀಯ ಕುತ್ಬುಲ್ ರಂಗರಾಯರ ಮೊಮ್ಮಗಳ ಮಗಳಾದಂತಹ ಶ್ರೀಮತಿ ಪ್ರೀತಮ್ ಆರ್ ಪೈ ಕೊಡಿಯಲ್ ಬೈಲ್ ಇವರು ಈ ಒಂದು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ ವಿಧಾನಸಭೆಯ ಸನ್ಮಾನಿತ UT ಖಾದರ್ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರು, ಈ ಭಾಗದ ಜನಪ್ರಿಯ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟ, ಡಾಕ್ಟರ್ ವಾಸುದೇವ್ ಬೆಳ್ಳೆ, ದಿನೇಶ್ ಗುಂಡೂರಾವ್, ವಿನಯ್ ಕುಲಕರ್ಣಿ, ನಾಡೋಜ G ಶಂಕರ್, ನಿಕೇತ್ ರಾಜ್ ಮೌರ್ಯ, ಅದೇ ರೀತಿ ಶ್ರೀಮತಿ ಶಶಿಕಲಾ ಉಳ್ಳ ನಗರಸಭೆಯ ಅಧ್ಯಕ್ಷರು, ಸ್ವಪ್ನ ಹರೀಶ್, ಅದೇ ರೀತಿ ನಮ್ಮ ಧಾರ್ಮಿಕ, ಸಾಮಾಜಿಕ ಮತ್ತು ನಮ್ಮ ಎಲ್ಲ ರಂಗದಲ್ಲಿ ತೊಡಗಿಸುವಂತಹ ಬಂಧುಗಳು ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ ಗೌರವ ಈ ಕಾರ್ಯಕ್ರಮ ಕೂಡ ನಡಲಿಕ್ಕಿದೆ ಸನ್ಮಾನಿಸಿದ UT ಖಾದರ್ ಅವರಿಗೆ. ಅದೇ ರೀತಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ, ಉಳ್ಳಾಲ ಅಂಚೆ ಕಚೇರಿಯ ಅಂಚೆ ಪಾಲಕರಿಗೆ, KBಯ ತೊಕ್ಕೋಟ್ನ ಲೈನ್ ಮ್ಯಾನ್ ಅವರಿಗೆ, ಚೆಂಬುಗುಡಿಯ ಮಶಾನದಲ್ಲಿ ಹೆಣ ಸುಡುವಂತಹ ಬಂಧುಗಳಿಗೆ, ಉಳ್ಳಾಲ ವಲಯ ಜೀವರಕ್ಷಕ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಸುವರ್ಣ ಸ್ಮರಣೆ, ಸುವರ್ಣ ಅಭಿನಂದನೆ, ಅದೇ ರೀತಿ ಸುವರ್ಣ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ 9 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಲಿಕ್ಕಿದೆ. ರಾತ್ರಿ 9 ಗಂಟೆ ಅಂದ್ರೆ 7ರಿಂದ ಅದು ಪ್ರಾರಂಭ ಆಗ್ತದೆ. ಪ್ರಕಾಶ್ ಮೆಲೋಡೀಸ್ ತಂಡದಿಂದ ಸುಪ್ರಸಿದ್ಧ ಗಾಯಕರ ಕೂಡುವಿಕೆಯಿಂದ ಭಕ್ತಿಗಾನ ವೈಭವ ಕಾರ್ಯಕ್ರಮ ನಡಲಿಕ್ಕಿದೆ. 21 ತಾರೀಕು ಶನಿವಾರ ಬೆಳಗ್ಗೆ ಸುವರ್ಣ ಸಂಭ್ರಮದ ಏಕಹ ಭಜನಾ ಮಂಗಳೋತ್ಸವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದಂತ ಹರಿಶ್ಚಂದ್ರ ಉಳ್ಳಾಲ್ ಇವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಮರುದಿನ ಆದಿತ್ಯವಾರ 22 ತಾರೀಕು ಆದಿತ್ಯವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಈ ಒಂದು ಮಹಾಮಂಗಳಾರತಿ ಆಗಿ ಪ್ರಸಾದ ವಿತರಣೆ ಆಗಿ ಅನ್ನ ಸಂತರ್ಪಣೆ ಕೂಡ ನಡಲಿಕ್ಕಿದೆ. ಈ ಒಟ್ಟು ಕಾರ್ಯಕ್ರಮ 8 ದಿನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿ 100 ಜನರನ್ನ ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಸ್ವಾಗತವನ್ನ ಕೋರ್ತಿದ್ದೇವೆ. ನಮ್ಮ ಅಧ್ಯಕ್ಷರು ಸುವರ್ಣ ಸಂಭ್ರಮದ ಸುರೇಶ್ ಭಟ್ನಗರ್ ಅವರಿದ್ದಾರೆ, ಅವರು ಮುಂದಕ್ಕೆ ಮಾತಾಡಲಿಕ್ಕಿದ್ದಾರೆ. ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಹಾಗೂ ಸತ್ಯನಾರಾಯಣ ಮಂದಿರ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವ. ಮೊದಲನೇದಾಗಿ ಸಂಭ್ರಮದ ಸುವರ್ಣ ಮಹೋತ್ಸವದ ಅಧ್ಯಕ್ಷರ ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮವರನ್ನು ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಭ್ರಮ ಮಹೋತ್ಸವದ ಸಮಿತಿಯ ಗೌರವ ಸಲಹೆಗಾರರು, ಕ್ಷೇತ್ರ ಭಜನಾ ಮಂದಿರ ಅಧ್ಯಕ್ಷರು ಜಗದೀಶ್ ಅಧ್ಯಕ್ಷರು, ಹಾಗೆ ನಮ್ಮ ನಾಮಾಧಿದೇಶದ ಸದಸ್ಯರು ರವಿ ಎಸ್ ಗಾಂಧಿನಗರ, ಇವರೆಲ್ಲರಿಗೂ ಆತ್ಮೀಯದ ಸ್ವಾಗತ ಬಯಸುತ್ತಾ, ಇವತ್ತು ಸುವರ್ಣ ಸಂಭ್ರಮ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತೊಕ್ಕೋಟು ಪರಿಸರದ ಗಾಂಧಿನಗರ ಎಂಬಲ್ಲಿರುವ ಭಜನಾ ಮಂದಿರದ ಬಹಳ ಇತಿಹಾಸ ಪ್ರಸಿದ್ಧ, ಒಳ್ಳೆ ಇಂದಿನಿಂದಲೂ ಹೆಸರುವಾಸಿಯಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಜನಾ ಮಂದಿರದ ಸದಸ್ಯರು ಜನರ ಎಲ್ಲ ಸಮಸ್ಯೆಗಳಲ್ಲಿ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗುತ್ತಾ
ಈ ಏನು ಸ್ವಾಮಿ ಈಶ್ವರಾನಂದ ಅವರ ಒಂದು ಹೆಸರಿಟ್ಟುಕೊಂಡು ಹಿಂದಿನವರು ಮಾಡಿದಂಥ ಒಂದು ಭಜನಾ ಮಂದಿರವನ್ನು ಇವತ್ತಿನ ಈ ಸಮಿತಿಯವರು ನಿಜವಾಗಿಯೂ ಸುವರ್ಣ ಭವನವನ್ನು ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ನಿಜವಾಗಿಯೂ ಈ ಸಮಿತಿಗೆ ನಾನು ಆಡಳಿತ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಹೀಗೆ ಕಾರ್ಯಕ್ರಮದ ಪೂರ್ಣ ನಮಗೆ ಒಂದು ರೂಪುರೇಖೆಯನ್ನು ನಮ್ಮ ಗೌರವ ಸಲಹೆಗಾರರಾದ ರೋಹಿತ್ ಉಳ್ಳರವರು ಕೊಟ್ಟಿದ್ದಾರೆ. ಈಗ ನಾವು ಎಲ್ಲರಲ್ಲಿ ವಿನಂತಿಸುವುದೇನಂತ ಹೇಳಿದರೆ, ಇಷ್ಟು ದಿನದ ಕಾರ್ಯಕ್ರಮಕ್ಕೆ ಎಲ್ಲ ದಿನವೂ ನೀವು ಬಂದು ನಮ್ಮ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಪೂರ್ಣ ಯಶಸ್ವಿಗೊಳಿಸುವಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತ ಹೇಳಿಕೊಂಡು, ಹಾಗೆಯೇ ನಮ್ಮ ಕಾರ್ಯಕ್ರಮದ ಇವತ್ತು ಅದರ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಈಶ್ವರಾನಂದ ಭಜನಾ ಮಂದಿರಕ್ಕೆ ಮೇಲ್ಚಾವಣಿ, ಬಹಳ ದೊಡ್ಡ ಒಂದು ಮೊತ್ತದ ಮೇಲ್ಚಾವಣಿ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ಉಳ್ಳಾಲ ನಗರಸಭೆಯ ಒಂದು ಅದರ ಒಂದು ಸಹಕಾರದಿಂದ ಇವತ್ತು ನಮಗೆ ಮಂಜೂರು ಮಾಡಿರ್ತಾರೆ. ಅದೇ ರೀತಿ ನಮ್ಮ ರಾಜಕೀಯ ನೇತಾರರು ಹಾಗೂ ಸಂಸದರು ಹಾಗೂ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ. ಇವರಿಗೆಲ್ಲರೂ ಬರುವಾಗ ನಾವು ಎಲ್ಲರನ್ನು ಸ್ವಾಗತಿಸಿದ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರು ನಮಗೆ ವಿಶೇಷ ಒಂದು ಪ್ರಚಾರವನ್ನು ಕೊಡಬೇಕಂತ ನಿಮ್ಮಲ್ಲಿ ವಿನಂತಿಸುತ್ತಾ ನಮಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ವಂದಿಸ್ತೇನೆ. ಈಶ್ವರಾನಂದ ಭಜನಾ ಮಂದಿರ ಅಲ್ಲಲ್ಲಿದೆ, ಈಗ ಶೇಡಿಗುಡ್ಡೆಯಲ್ಲಿದೆ, ಕೆಲವೊಂದು ಕಡೆಯಲ್ಲಿದೆ. ಅದು ಈಶ್ವರಾನಂದ ಅಂದರೆ ಪೂಜನೀಯ ಕುತ್ಮಲ್ ರಂಗರಾಯರು ಸನ್ಯಾಸ ದೀಕ್ಷೆ ನಂತರ ಪಡೆದಂಥ ಹೆಸರು ಅವರದು. ಶೇಡಿಗುಡ್ಡೆಯಲ್ಲಿದೆ, ಇಲ್ಲಿದೆ. ಬೇಕಾದಷ್ಟು ಜಾಗಗಳಲ್ಲಿ ಅವರನ್ನು ಆರಾಧನೆ ಮಾಡ್ತಿದ್ದಾರೆ. ಯಾಕಂದರೆ ವಿಜಯ ಕಾಪೆ ಕಾಡು ಇರ್ಬೋದು ಅಥವಾ ದೊಡ್ಡಲ್ ಕಾಡು ಇರ್ಬೋದು. ದೊಡ್ಡಲ್ ಕಾಡು ದೇವಸ್ಥಾನದ ಎದುರುಗಡೆ ಅವರದ್ದು ನಮಗೆ ಶಾಲೆ ಸಿಗ್ತದೆ, ಅವರು ಕಲಿಸಿದಂಥ ಶಾಲೆ ಅದು. ಆನಂತರ ಕೋಡಿಕಾಲ್ ಇರ್ಬೋದು. ಈ ಭಾಗದಲ್ಲಿ ತುಂಬ ಕಡೆ, ಈಗ ಬಾಲಿಕಾಶ್ರಮ ನೀವು ನೋಡಿರ್ಬೋದು ಕಂಕನಡಿ ಹತ್ರ, ಅದೆಲ್ಲ ಅವರದೇ ಆಸ್ತಿ. ಆಗಿರಬೇಕಾದ್ರೆ ಆ ಕಾಲದಲ್ಲಿ ನಮಗೆ ಬಹಳಷ್ಟು ಕೊಡುಗೆ, ಅಂದರೆ ಅವರ ಕೊಡುಗೆಯನ್ನು ಸ್ಮರಿಸುವ ಖಂಡಿತವಾಗಿ ನಮಗೆ ಯೋಗ್ಯತೆ ಇಲ್ಲ. ಆದರೂ ಕೂಡ ಅವರ ಮಗಳಾದಂತಹ ಶ್ರೀಮತಿ ಪ್ರೀತಮ್ ಆರ್ ಪೈ ಕೊಡೆಲ್ ಬೈಲ್ರವರು ಈ ಸುವರ್ಣ ಜ್ಯೋತಿಯ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಮಾಡಿದ್ದೇವೆ, ಪಬ್ಲಿಕ್ನವರು ಕೂಡ ಅದೇ ಮಾಡಿದ್ದೇವೆ. ಅದರಲ್ಲಿಲ್ಲ. ಕೋಶಾಧಿಕಾರಿಯಾದಂತಹ ಸನ್ಮಾನ್ಯ ದೇವದಾಸ್ ಉಳ್ಳಾಲ್ರವರು ಕೂಡ ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿದ್ದೇವೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ದಯವಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ.